ತೊಳೆದ್ಬಿಟ್ಟು ನೋಡಿ ಗೈಸ್ ಬರೀ ಪೇಪರ್ನ ಮಾತ್ರ ನಾನು ತಗೊಂಡಿಲ್ಲ ಗೈಸ್, ನಮ್ಮ ಅಪ್ಪನೇ ಎಲ್ಲ ಕೊಡ್ಸಿದ್ದು. ಹಾಯ್ ಓಕೆ, ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗ್ನಲ್ಲಿ ತುಂಬ ದಿನದಿಂದ ಶಾಪಿಂಗ್ ಮಾಡಿ 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 ಕೂಡಿಟ್ಕೊಂಡಿದ್ದಾಳೆ ಒಂದಷ್ಟು ಗಂಟನ್ನ. ಅದನ್ನು ಒಂದೊಂದೇ ತೋರಿಸ್ತಾಳೆ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ವಿಡಿಯೋ ಹಿಡಿತಿರೋದು ನಮ್ಮ ಯಜಮಾನ್ರು. ಸೊ ವ್ಲಾಗಿಂಗ್ ಸ್ವಲ್ಪ ಮಾಡ್ತಾರೆ, ಅಂದರೆ ವಿಡಿಯೋ ಹಿಡಿತಾರೆ, ನಾವು ಮಾತಾಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್, ಬನ್ರಿ. ಹಲೋ ಗೈಸ್, ಇವಾಗ ನಾವು ಶುರು ಮಾಡೋಣ ಏನೇನು ತೊಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಫಸ್ಟು ಎಲ್ಲ ದಿನ ದೊಡ್ಡದು ತೋರಿಸ್ತೀನಿ ಗೈಸ್, ಯಾಕಂದರೆ ಎಲ್ಲ ಇದ್ರೊಳಗಡೆ ಇರೋದು, ಅದಕ್ಕೇನೆ ಫಸ್ಟ್ ದೊಡ್ಡದು ನೋಡಿ ಗೈಸ್. ಇದು ನನ್ನ ಬ್ಯಾಗು, ಇದು ನಮ್ಮ ರಕ್ಷಿತಕ್ಕ ಹೆಂಗೆ ಬೇಕು ಅಂತ ಎಲ್ಲ ಕೇಳಿಸ್ಕೊಂಡು ಇದನ್ನು ಚೆನ್ನಾಗಿದೆಯಾ ಪಾಪು ಅಂತ ಎಲ್ಲ ಕೇಳಿಬಿಟ್ಟು ಇದನ್ನ ಆರ್ಡರ್ ಮಾಡಿಕೊಟ್ರು. ನಂಗೆ ತುಂಬ ಇಷ್ಟ ಆಯಿತು, ಬ್ಲ್ಯಾಕ್ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಈ ಬ್ಯಾಗ್ದು ಲಿಂಕ್ ಯಾರೋ ಕೇಳಿದ್ರು, ಪ್ರೀವಿಯಸ್ ವಿಡಿಯೋನಲ್ಲಿ ಲಿಂಕ್ ಹಾಕಿದ್ದೀನಿ. ಟಿಫನ್ ಬಾಕ್ಸ್ ಆಯಿತು ಗೈಸ್. ಇದು ನಮ್ಮಮ್ಮ ಇವಾಗ ಒಂದ್ಸತಿ ತೊಳಿತಾರೆ. ಇದನ್ನ ಫಸ್ಟು ತೊಳೆದ್ಬಿಟ್ಟು ನನಗೆ ನಾಳೆ ಏನು ಮಾಡ್ಕೊಡ್ತೀಯ, ಚಪಾತಿ ದಾಲ್ ತಾನೆ, ನನ್ನ ಫೇವ್ರೆಟ್ ಗೈಸ್ ಚಪಾತಿ ದಾಲ್. ಮತ್ತು ಚಪಾತಿ ದಾಲ್ ಮತ್ತು ಏನಂತಾರೆ ಅದು, ಮೆಣಸಿನ್ಕಾಯಿ, ಉಪ್ಪು ಮೆಣಸಿನ್ಕಾಯಿ ಮಾಡ್ಕೊಡ್ತಾರೆ ನಮ್ಮಮ್ಮ. ಅದು ನಂಗೆ ತುಂಬ ಇಷ್ಟ, ಅದಕ್ಕೆ ಅದನ್ನ ಫಸ್ಟ್ ಡೇ ಆಫ್ ಕಾಲೇಜ್ಗೆ ಅದನ್ನ ಮಾಡ್ಕೊಡ್ತಿದ್ದಾರೆ ನನಗೆ. ಸೊ ಇದು ನನ್ನ ಲಂಚ್ ಬಾಕ್ಸ್. ಇದು ನನ್ನ ವಾಟರ್ ಬಾಟಲ್, ನೀರು ತುಂಬಿಟ್ಟಿದ್ದೀನಿ ಒಂದ್ಸತಿ ಆಲ್ರೆಡಿ, ಬಟ್ ಆದರೆ ಅದೇ ನೀರು ತುಂಬ್ಕೊಂಡು ಇದನ್ನು ನನ್ನ ಬ್ಯಾಗ್ ಒಳಗೆ ಇಟ್ಕೊತೀನಿ ಗೈಸ್. ನನ್ನ ಬುಕ್ಕು ನಾಳೆ ತೊಗೊಳೋಕ್ಕೆ, ಇದು ಸುಮ್ಮನೆ ಇತ್ತು, ಇದು ತೊಗೊಂಡಿಲ್ಲ ನಾನು, ಇದು ಸುಮ್ಮನೆ ಇತ್ತು, ಇದು ನಮ್ಮಮ್ಮ ಯೂಸ್ ಮಾಡ್ತಿದ್ರು, ಬಟ್ ಆದರೆ ಇದನ್ನು ಸುಮ್ಮನೆ ಫಸ್ಟ್ ಡೇ ಅಲ್ವಾ, ಸೊ ಇದನ್ನ ನಾನು ತೊಗೊಂಡೋಗ್ತಾ ಇದ್ದೀನಿ ನಾಳೆ. ಫೈಲ್ ನೋಡಿ ಗೈಸ್, ಇದು ಫೈಲ್ ತೊಗೊಂಡೆ ಸುಮ್ಮನೆ, ಇದು ಏನಾದ್ರು ಸುಮ್ಮನೆ ಪೇಪರ್ ಇದ್ದರೆ ಇಟ್ಕೊಳ್ಳೋಕ್ಕೆ. ಆಮೇಲೆ ನಂದು ಸ್ಟೇಷ್ನರಿಗೆ ಬರೋಣ ಗೈಸ್. ಈಗ ಫಸ್ಟು ಎಲ್ಲ ಮಿಕ್ಸ್ ಆಗೋಗಿದೆ. ನೋಡಿ ಗೈಸ್, ಆಯಿತು, ಎಲ್ಲ ತೋರಿಸ್ತೀನಿ. ಫಸ್ಟ್ ನನ್ನ ಪೌಚ್ ತೋರಿಸ್ತೀನಿ. ಇದು ನನ್ನ ಪೌಚ್ ಗೈಸ್. ಇದು ನಮ್ಮ ಅಪ್ಪಂಗೆ ತುಂಬ ಇಷ್ಟ ಆಯಿತು ಈ ಪೌಚು, ಬ್ಲ್ಯಾಕ್ ಕಲರ್ ಪೌಚ್ ಬೇರೆ, ನೀನು ಕೊಳೆ ಮಾಡ್ಕೊಂಬಿಟ್ಯಾ ಬೇಗ ಅಂತ ಎಲ್ಲ ಅಂದ್ಬಿಟ್ಟು. ಸೊ ಜಯನಗರಲ್ಲಿರೋ ಸ್ವಪ್ನ ಬುಕ್ ಹೌಸಲ್ಲಿ ತೊಗೊಂಡಿದ್ದು ಗೈಸ್. ತುಂಬ ಚೆನ್ನಾಗಿದೆ ಮತ್ತು ದೊಡ್ಡದಾಗೂ ಇದೆ. ಸೊ ನನಗೆ ನಾನು ಏನೇನೋ ತೊಗೊಂಡಿದ್ದೀನಿ ಅಲ್ಲ ಫಿಟ್ ಆಗುತ್ತೆ, ತುಂಬ ಇಷ್ಟ ಆಯಿತು. ಆಮೇಲೆ ಇದು ನೋಡಿ ಗೈಸ್, ಇದು ಕರೆಕ್ಷನ್ ಟೇಪ್ ಗೈಸ್, ಪಿಂಕ್ ಕರೆಕ್ಷನ್ ಟೇಪ್. ಇದು ನಮ್ಮ ಮನೆ ಹತ್ರ ಇರೋ, ಇದು GK ಸ್ಟೋರಲ್ಲಿ ತೊಗೊಂಡಿದ್ದು ಗೈಸ್. ನನ್ನ ಪೆನ್ ಆಲ್ರೆಡಿ ಇದ್ದಿದ್ದು ಆಲ್ರೆಡಿ, ಇದು ನನ್ನ ಇನ್ನೂ 2 ಇರಬೇಕು, ನನ್ನ ಹತ್ರ ಇದೆ, ಇನ್ನೂ 2 ನಮ್ಮಮ್ಮ ತೊಗೊಂಡಿದ್ದಾರೆ ಗೈಸ್, ಕೊಡ್ತಾರದನ್ನ. ಇದು ಹೈಲೈಟರ್ ಗೈಸ್, ಇದೊಂದೇ ಹೈಲೈಟರ್, ಇದು ಗ್ಲೂ ಟೇಪ್. GK ಸ್ಟೋರ್ಸಲ್ಲಿ ತೊಗೊಂಡಿದ್ದು ಇದನ್ನ. ನಾನು ಸ್ವಪ್ನ ಬುಕ್ ಹೌಸಲ್ಲಿ ನೋಡಿದೆ ಇದನ್ನ, ಬಟ್ ಆದರೆ ಅಲ್ಲಿ ತೊಗೊಳ್ಳಿಲ್ಲ, GK ಸ್ಟೋರ್ಸಲ್ಲಿ ತೊಗೊಂಡೆ ನಾನು. ಇದು ಸ್ಟಿಕ್ಕಿ ನೋಟ್ಸ್ ತೊಗೊಂಡೆ ನಾನು ಒಂದು. ನಮ್ಮಪ್ಪ ಪೆನ್, ರೀಫಿಲಬಲ್ ಪೆನ್ ಅಂತ ಅಂದ್ಬಿಟ್ಟು ರೀಫಿಲ್ಸ್ ಮತ್ತು ಪೆನ್ ಕೊಡಿಸಿದ್ದಾರೆ 2. ಆಮೇಲೆ ಇದು ನನ್ನ ಪೆನ್ಸಿಲ್ ಗೈಸ್, 0.5 ಲೆಡ್ ಬೇಕಾಗಿತ್ತು ನನಗೆ, ಸೊ ಇದು ತೊಗೊಂಡೆ ಗೈಸ್ ನಾನು. ಇದು GK ಸ್ಟೋರ್ಸಲ್ಲೇ ತೊಗೊಂಡಿದ್ದು ನಾನು. ಇದು ನನ್ನ ಸಿಸರ್ ಗೈಸ್, ಇದೆಲ್ಲಿ ತೊಗೊಂಡಿದ್ದು, ಇದು ಸ್ವಪ್ನಾನಲ್ಲಿ ತೊಗೊಂಡಿದ್ದು, ಆದರೆ ನಗರ್ ಸ್ವಪ್ನಾನಲ್ಲಿ ತೊಗೊಂಡಿದ್ದು ಗೈಸ್. ಇದನ್ನ ಚಿಕ್ಕ ಇದು ಕೂದಲು ಕಟ್ ಮಾಡಲ್ಲ ಗೈಸ್, ನೋಡಿ ಕೂದಲು ಕಟ್ ಮಾಡಲ್ಲ, ಬರೀ ಪೇಪರ್ನ ಮಾತ್ರ ಕಟ್ ಮಾಡುತ್ತೆ. ಮಕ್ಕಳಿಗೆ ತುಂಬ ಯೂಸ್ ಆಗುವ, ಬರೀ ಪೇಪರ್ನ ಮಾತ್ರ ಕಟ್ ಮಾಡುತ್ತೆ ಗೈಸ್, ಕೂದಲೆಲ್ಲ ಕಟ್ ಮಾಡಲ್ಲ, ಬಟ್ಟೆನೂ ಕಟ್ ಮಾಡಲ್ಲ, ಏನು ಕಟ್ ಮಾಡಲ್ಲ. ಇದು ನನ್ನ ಸ್ಕೇಲು ಗೈಸ್, ಇದು ನನ್ನ ಸ್ಕೇಲು ಗೈಸ್. ಇಲ್ಲಿ ನೋಡಿ, ಹಿಂಗೆ ಅಂದರೆ ಇದು ತಿರುಗುತ್ತೆ. ಸೊ ಇದು ಮಜಾ, ನನಗೆ ತುಂಬ ಇಷ್ಟ ಆಯ್ತು. ಇದು ಪಾಂಡಾ, ಇದು GKನಲ್ಲಿ ತೊಗೊಂಡಿದ್ದು. ಆಮೇಲೆ ಇದು ನೋಡಿ ಗಾಯ್ಸ್, ಇದು ಬಂದು ಇದು ನೋಡಿ ಇದು ನನ್ನ ಎರೇಸರ್ ಗೈಸ್, ನೋಡಿ ಇಷ್ಟು ಎರೇಸರ್, ಕ್ಯೂಟಾಗಿತ್ತು ಅಂತ ತೊಗೊಂಡೆ ಗೈಸ್. ಆಮೇಲೆ ನನ್ನ ಮಿನಿ ಸ್ಟೇಪ್ಲರ್ ಗೈಸ್, ಚಕ್ ಇದು ಏನದು, ಅದು ಪಿನ್ಸ್ ಅಲ್ಲಿದೆ, ಆದರೆ ಇವಾಗ ಬೇಡ, ಇದು ಫುಲ್ಲಾಗಿದೆ, ಇನ್ನೂ ಯೂಸೇ ಮಾಡಿಲ್ಲ, ಸೊ ಬರೀ ಇದನ್ನ ತೊಗೊಂಡೋಗೋದು. ಗ್ಲೂ ಗೈಸ್, ಇದು ಗ್ಲೂ ತೊಗೊಂಡಿರೋದು. ನನ್ನ ಸ್ಟೇಷನರಿ ಇದೆ ಗೈಸ್. ಇದು ನನ್ನ ಹೈಲೈಟರ್ಸ್ ಗೈಸ್, ನೋಡಿ ಇದು ಪ್ಯಾಕ್ ಆಫ್ 5 ಬರುತ್ತೆ ಗೈಸ್. ಇದು ಸ್ವಪ್ನಲ್ಲಿ ತೊಗೊಂಡಿದ್ದು, RR ನಗರ್ ಬುಕ್ ಹೌಸಲ್ಲಿ ತೊಗೊಂಡಿದ್ದನ್ನ ನೋಡಿ. ಇವಾಗ ಗಾಯ್ಸ್
ನಾವು ನಮ್ಮದು ಸ್ಟೇಷ್ನರಿ ಬಿಟ್ಟು ಬೇರೆ ವಸ್ತು ಹತ್ರ ಹೋಗೋಣ ಇವಾಗ ನಾವು. ಸೊ ಇದು ನೋಡಿ ಗಾಯ್ಸ್, ಇದು ಬಂದ್ಬಿಟ್ಟು ನಾನು ಈಸಿ ಬೈಯಲ್ಲಿ ಆರ್ ಆರ್ ನಗರಲ್ಲಿ ಹೊಸ ಈಸಿ ಬೈ ಅಂತ ಒಂದು ಇದಾಗಿದೆ, ಅಲ್ಲಿ ತೊಗೊಂಡಿದ್ದನ್ನ ನಾನು ತೊಗೊಂಡಿಲ್ಲ ಗಾಯ್ಸ್, ನಮ್ಮಪ್ಪನೇ ಎಲ್ಲ ಕೊಡಿಸಿದ್ದು. ಇದು ನಮ್ಮಪ್ಪ ಕೊಡಿಸಿದ್ದು ಗಾಯ್ಸ್, ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇವಾಗ ಇದ್ರೊಳಗಡೆ ಬಂದ್ಬಿಟ್ಟು ನಾನು ನಂದು ಸ್ಟೇಷ್ನರಿ ಮತ್ತು ಓದೋ ಥಿಂಗ್ಸ್ ಬಿಟ್ಟು ಮಿಕ್ಕಿದ್ದೆಲ್ಲ ಇಲ್ಲಿ ಇಟ್ಕೋತೀನಿ ಅಷ್ಟೇ. ಇದು ಪೇಪರ್ ಸೋಪ್ ಗಾಯ್ಸ್, ಜಿಂಗ್ 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 ಜಿಂಗ್. ಹೆಂಗೆ ಅದು? ಇದು ಹೆಂಗೆ ಅಂದರೆ ನೋಡಿ ಗಾಯ್ಸ್, ಇದು ಹಿಂಗೆ ಓಪನ್ ಮಾಡಬೇಕು. ಹಿಂಗೆ ಓಪನ್ ಮಾಡಿದ್ರೆ ಇದು ಸರ್ಕಲ್ ಅಂತೆ, ಹಾರ್ಟ್ ಅಂತೆ, ಫ್ಲವರ್ ಅಂತೆ ಶೇಪಲ್ಲಿ ಇಲ್ಲಿರುತ್ತೆ, ಸುಮ್ಮನೆ ಪೇಪರ್ ಥರ. ಇದ್ರ ಮೇಲೆ ಸ್ವಲ್ಪ ನಾವು ನೀರು ಹಾಕಿದ್ರೆ ಅದು ಸೋಪ್ ಥರ ಆಗುತ್ತೆ ಗಾಯ್ಸ್. ಹೆಂಗೆ ಅಂದರೆ ಅದು ವೆಟ್ ಹ್ಯಾಂಡ್ಸ್ಗೆ ಹಿಂಗೆ ಮಾಡಿದ್ರೆ ಫ್ರಾತ್ ಬರುತ್ತೆ. ಯಾ ಅಷ್ಟೇ. ಫೋಮ್, ಫ್ರಾತ್ ಅಲ್ಲ, ಫ್ರಾತ್ ಅಂದರೆ ಕಾಫಿದು ಫೋಮ್ ಬರುತ್ತೆ ಗಾಯ್ಸ್. ಹಿಂಗೆ ಅಂದರೆ ಸೊ ಇದು ನಂದು ಪೇಪರ್ ಸೋಪ್. ಇದನ್ನು ನೋಡಿ ಗಾಯ್ಸ್, ಇದು ಲಿಪ್ ಬಾಮ್. ಇದು ಝೂಡಿಯೋನಲ್ಲಿ ತೊಗೊಂಡಂಗೆ, ಝೂಡಿಯೋ ಲಿಪ್ ಬಾಮ್ ತುಂಬ ಇಷ್ಟ. ಮತ್ತು ಬೇರೆ ಲಿಪ್ ಬಾಮ್ ತುಂಬ ಕಾಸ್ಟ್ಲಿ ಗಾಯ್ಸ್, ನಂಗೆ ಇಷ್ಟ ಇಲ್ಲ ಅದೆಲ್ಲ, ಅದಕ್ಕೇನೆ ಇದು ತೊಗೊಂಡಿದ್ದು. ಇದು ಸಕ್ಕತ್ ಗಾಯ್ಸ್ ಇದು. ಅಂತ ಇದೆಯಾ? ಇದು ಅಷ್ಟೇ ಗೈಸ್, ಇದು ಚಿಕ್ಕ ಪರ್ಫ್ಯೂಮ್, ಇದು ಝೂಡಿಯೋನಲ್ಲೇ ತೊಗೊಂಡಿದ್ದು ನಾನು. ಇದು ಚೆನ್ನಾಗಿತ್ತು. ಎಲ್ಲ ಪರ್ಫ್ಯೂಮು ನಂಗೆ ಸ್ವಲ್ಪ ಗೊತ್ತಿಲ್ಲ, ಸ್ವಲ್ಪ ಕೋಕೋನಟ್ ಇದು ಬರ್ತಿತ್ತು, ಅದಕ್ಕೆ ನನಗೆ ಬೇಡ ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ಕೋಕೋನಟ್ ಸ್ಮೆಲ್ ಇರಲಿಲ್ಲ, ಅದಕ್ಕೆ ಇದು ಚೆನ್ನಾಗಿದೆ, ಬೇರೆ ಥರ ಇದೆ ಇದು, ಅದಕ್ಕೆ ಇದನ್ನ ತೊಗೊಂಡೆ ಗಾಯ್ಸ್. ಇದು ರೆಡ್ ಕಲರ್, ನೀವು ತೊಗೊಳ್ಳಿ. ಆಮೇಲೆ ಇದು ಬಂದ್ಬಿಟ್ಟು ನನ್ನ ಮಿನಿಸೋದು ಹ್ಯಾಂಡ್ ಸ್ಯಾನಿಟೈಸರ್ ಗಾಯ್ಸ್. ಇದು ತುಂಬ ಕ್ಯೂಟಾಗಿದೆ. ಇದು ನಾನು ಬೇಕು ಅಂತ ಅಂದ್ಬಿಟ್ಟು, ಮಿನಿಸೋಗೆ ಬೇಕು ಅಂತ ಅಂದ್ಬಿಟ್ಟು ಇದಕ್ಕೆ ಅಂತಾನೆ ಹೋಗಿದ್ದು ನಾನು ಮಿನಿಸೋಗೆ. ಇದು ಮತ್ತು ಇನ್ನೊಂದು ತೋರಿಸ್ತೀನಿ ತಡೀರಿ ಇವಾಗಲೇ. ಬಟ್ ಆದರೆ ಇದು ನನ್ನ ಹ್ಯಾಂಡ್ ಸ್ಯಾನಿಟೈಸರ್ ಗೈಸ್, ಫುಲ್ಲು ಘಮ ಘಮ ಅನ್ನುತ್ತೆ ಗೈಸ್. ಇದಂತೂ ಮಜ್ಜವಾಗಿದೆ, ಸಖತ್ತಾಗಿದೆ ಇದು. ನೀನು ರೇಟ್ ಹಾಕ್ತಿರ್ತೀಯ ಹಂಗೆ ಅಲ್ಲೇ, ಯಾಕೆ? ಅಲ್ಲ, ಅಲ್ಲಿ ರೇಟ್ ಹಾಕ್ತಿರ್ತೀಯ ತಾನೆ. ಇದು ನೋಡಿ ಗೈಸ್, ಇದು ಇನ್ನೊಂದು ಅದೇ ಮಿನಿಸೋ ಅಂತಿದ್ನಲ್ಲ, ಅದು ಇನ್ನೊಂದಿದು. ಇದು ತಡಿ, ಇದು ನೋಡಿ ಗಾಯ್ಸ್, ಅಂತ ಇದು ಮಾಡ್ಕೊಳಕ್ಕಷ್ಟೇ. ಇದು ಕ್ಯಾಮ್ರಾ ನೋಡಿ, ಅಪ್ಪ ಕಾಣಿಸಿರುತ್ತೆ ಅಲ್ಲಿ. ಹೌದು ಗೈಸ್, ಅಂತ ಅನ್ಬೇಕು, ಅವಾಗ ತುಂಬ ನಾವು ಎಕ್ಸೈಟೆಡ್ ಆಗಿದ್ದೀವಿ ಅಂತ ಅದು ಅರ್ಥ. ಇದೇ ಕನ್ನಡಿಗೆನೆ ಇವರಿಬ್ರು ಅಯ್ಯೋ ಕನ್ನಡಿನೇ ಚೆನ್ನಾಗಿಲ್ಲ, ನಾನು ನಮ್ಮಪ್ಪ ಫುಲ್ಲು ಕಿರ್ಚಾಡ್ತಿದ್ವಿ. ಬಟ್ ಆದರೆ ಚೆನ್ನಾಗಿದೆ ಗೈಸ್, ನಂಗೆ ತುಂಬ ಇಷ್ಟ ಆಯ್ತಿದ್ದು. ಆಮೇಲೆ ಇದು ನೋಡಿ ಗೈಸ್, ಇದು ಝೂಡಿಯೋದೇನೆ, ಇದು ವೆಟ್ ವೈಪ್ಸ್ ನಂಗೆ ಬೇಕಾಗಿತ್ತು, ಅದಕ್ಕೆ ನಾನು ಝೂಡಿಯೋದು ತೊಗೊಂಡೆ ಅಷ್ಟೇ ಗೈಸ್. ಇದು ಅದು. ಆಮೇಲೆ ಇದು ನನ್ನ ಸ್ವಲ್ಪ ರಬ್ಬರ್ ಬ್ಯಾಂಡ್ಸ್ ಗೈಸ್, ಇದು ನಾನು ಬೇಕಾಗುತ್ತೆ ನನಗೆ. ಸುಮ್ಮನೆ ಇದು ರಬ್ಬರ್ ಬ್ಯಾಂಡ್ ಒಂದೊಂದ್ಸತಿ ನಂದು ಕಿತ್ತೋಗ್ಬಿಡುತ್ತೆ, ಅದಕ್ಕೆ ನಾನೇನೆ ಒಂದಿರಲಿ ಹಾಗೇನೆ ಅಂತ ಅಂದ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದೀನಿ. ನೋಡಿ, ಜುಟ್ಟಿದ ಮೇಲೆ ರಬ್ಬರ್ ಬ್ಯಾಂಡ್ ಬೇಕೇ ಬೇಕು, ಅದಕ್ಕೆ ಅಷ್ಟೇ ಗೈಸ್, ಅದೊಂದು. ಆಮೇಲೆ ಇದು ನೋಡಿ ಗೈಸ್, ಇದು ನಮ್ಮಪ್ಪ ಕಳಿಸಿದ್ದು ಇವತ್ತು. ಚೂಯಿಂಗ್ ಗಮ್ ಕೊಡಿಸಿದ್ರು ಗಾಯ್ಸ್ ನನಗೆ, ಅಷ್ಟೇ. ಅದಾದಮೇಲೆ ತೋರಿಸ್ತೀನಿ. ಆಮೇಲೆ ಇದು ಕೊಡಿಸಿದ್ರು ಗೈಸ್, ಇದು ನನಗೆ ಲಾಸ್ಟ್ ಮಿನಿಟಲ್ಲಿ ನೋಡ್ಬಿಟ್ಟು ಏನಾದ್ರು ತೊಗೋತೀಯಾ ಅಂತ ಅಂದರು, ಅದಕ್ಕೆ ನಾನು ಅಂತ ಅಂದ್ಬಿಟ್ಟು ಇದನ್ನ ತೊಗೊಂಬಿಟ್ಟೆ ಗೈಸ್. ಇದು ಫ್ರೂಟೆಲ್ಲ ಮಜಾ ಗೈಸ್. ಆಮೇಲೆ ತೋರಿಸ್ತೀನಿ. ಇದು ನೋಡಿ ಗಾಯ್ಸ್, ಇದು ಸ್ಟೇಷನರಿ ಇದೆ, ತೋರಿಸಿಲ್ಲ. ಇದು ಏನು, ಇದರಲ್ಲಿ ಪಿಂಕ್, ಪರ್ಪಲ್ ಮತ್ತು ಗ್ರೀನ್ ಪೆನ್ಸ್ ಇರುತ್ತೆ ಗೈಸ್, ಪೇಪರ್ ಪೆನ್ಸ್, ಪೇಪರ್ ಕ್ಲಿಪ್ಸ್. ಆಮೇಲೆ ಇದೂ ಅಷ್ಟೇ, ಇದೂ ಪೇಪರ್ ಕ್ಲಿಪ್ಸ್ ನೋಡಿ ಗೈಸ್. ಆ ಬಾಕ್ಸೇ ಹತ್ರ ತೋರಿಸಿ. ಆಮೇಲೆ ಇದು ಚಿಂಗ್ ಅಂತ ಹಿಂಗಿಡೋದು ಡಿಸ್ಪ್ಲೇ ಬೋರ್ಡ್ ನೋಡಿ ಗೈಸ್, ಚಿಂಗ್ ಚಿಂಗ್. ಆದರೆ ಇಷ್ಟು ತೊಗೊಂಡೋಗಲ್ಲ ಗೈಸ್, ಬಿಕಾಸ್ ಸುಮ್ಮನೆ ನನಗೆ ಜಾಸ್ತಿ ಆಗಬಾರ್ದು. ನೆಸೆಸಿಟಿ ಇದ್ದಾಗ ಮಾತ್ರ ಒಂದು 2-3 ನನ್ನ ಪೌಚಲ್ಲಿ ಹಾಕ್ಕೊಂಡಿರ್ತೀನಿ ಇದು ಪೇಪರ್ ಕ್ಲಿಪ್ಸ್ನ ಮಾತ್ರ, ಅಷ್ಟೇ. ಇನ್ನೇನು ಅಂತ ಏನು ತೊಗೊಂಡೋಗಲ್ಲ ಇದನ್ನ. ಆಮೇಲೆ ಇದು ನೋಡಿ ಗೈಸ್, ಇದನ್ನ ನಾನು ನನ್ನ ಬ್ಯಾಗ್ಗೆ ಹಿಂಗೆ ಸುಮ್ಮನೆ ಹಿಂಗೆ ಹಾಕೋತೀನಿ. ನಮ್ಮ ಅಮ್ಮಂದಿದ್ದು ಆದರೆ ಕ್ಯೂಟಾಗಿದೆ, ಪಿಂಕ್ ಆಗಿದೆ. ಆದರೆ ಇದು ಹಾಳು ಆಗೋಗಿದೆ ಗೈಸ್ ಸ್ವಲ್ಪ, ಬಟ್ ಆದರೆ ನಂಗೆ ತುಂಬ ಇಷ್ಟ ಇದು, ಅದಕ್ಕೆ ಇದು ಪಿಂಕ್ ಆಗಿದೆಯಲ್ಲ, ಅದಕ್ಕೆ ಇಟ್ಕೊತಿದ್ದೀನಿ ನಾನು ಇದನ್ನ. ಆಮೇಲೆ ಇದು ನನ್ನ ಕೀ ಬಂಚ್ ಗೈಸ್, ಇದು ನನ್ನ ತುಂಬ ಇಷ್ಟ, ನನಗೆ ಇದು ತುಂಬ ಇಷ್ಟ ಕೀ ಬಂಚ್. ಇದೊಂದು ಮತ್ತು ಇನ್ನೊಂದು ಕೀ ಬಂಚ್ ಎಲ್ಲಿ ಅದು
ಅದೆಲ್ಲ ತೋರಿಸ್ಬಾರ್ದು. ಇದೆಲ್ಲ ಗೈಸ್, ಇದು ಸುಮ್ಮನೆ ಇದು. ನೆಸೆಸಿಟಿ. ಹೌದು ಗೈಸ್, ಅದೆಲ್ಲ ಗರ್ಲಿ ಥಿಂಗ್. ಹೌದು. ಇದು ನೋಡಿ ಗೈಸ್, ಇದು ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ನಾನು ನನ್ನ ಗಾಡಿ ಇದಕ್ಕೆ ಹಾಕೋತೀನಿ. ಒಂದ್ ಸೆಕೆಂಡ್ ಅದನ್ನ ಅಲ್ಲಾಡಿಸ್ದಿರ ಇಟ್ಕೊಂಡು ತೋರ್ಸು. ನೋಡಿ ಗೈಸ್, ಅಷ್ಟೇ. ನಮ್ಮಪ್ಪ ಅಲ್ಲಿ ದೂರ ಹೋಗು, ಹತ್ರ ಬಾ, ಕೆಳಗೋಗು, ಮೇಲೋಗು ಅಂತೆಲ್ಲ ತೋರಿಸ್ತಾರೆ ಗೈಸ್ ಹಿಂದೆಗಡೆ. ಹಂಗೆ ಮಾಡ್ತಾ ಇದ್ದೀವಿ ನಾವು. ಮೇಯ್ನ್ ಇದು ನಂಗೆ ತುಂಬ ಇಷ್ಟ ಆಯಿತು ಗೈಸ್. ನೋಡಿ, ಫುಲ್ ನೋಡಿ ಗೈಸ್, ಇಲ್ಲಿ ಗಾಳಿ ಬರ್ತಾ ಇದೆಯಾ? ಗಾಳಿ ಬರ್ತಿದ್ಯಾ ಗೈಸ್? ಗಾಳಿ ಬರ್ತಿದ್ಯಾ? ಝುಯ್ ಝುಯ್. ನೋಡಿ, ಇದು ಆಫ್ ಮಾಡಿದ್ರೆ ಹಿಂಗಿರುತ್ತೆ. ಆಮೇಲೆ ಇದ್ರದ್ದು ಚಾರ್ಜರು ಇದೆ ಇದ್ರದ್ದು. ಆಮೇಲೆ ಇದ್ರದ್ದು ಸ್ಟ್ಯಾಂಡ್ ಕೂಡ ಇದೆ. ಹಿಂಗೆ ಇಟ್ಕೊಂಡು ಝುಯ್ ಅಂತ ಹಿಂಗೆ ಮಾಡ್ಕೊತೀನಿ. ಫುಲ್ಲು ಅಂತ ಗಾಳಿ ಬೀಸುತ್ತೆ ಗೈಸ್, ತುಂಬ ಮಜಾ ಬರುತ್ತೆ. ಅಷ್ಟೇ ಗೈಸ್. ಎಸ್, ಸಮ್ಮರಲ್ಲಿ ಯೂಸ್ ಆಗುತ್ತೆ. ಇವಾಗ ಅಷ್ಟೊಂದು ಯೂಸ್ ಆಗಲ್ಲ, ಬಟ್ ಆದರೂ ತುಂಬ ನನಗೆ ಫುಲ್ಲು ಅಂತ ಅನ್ನಿಸ್ತಿದ್ರೆ ಅವಾಗ ಇದನ್ನ ಯೂಸ್ ಮಾಡೋದು. ಇದು ನೋಡಿ ಗೈಸ್, ಕ್ರೋಮಿ ಅಂತ ಕ್ಯಾರೆಕ್ಟರ್, ಇದು ನಂಗೆ ತುಂಬ ಇಷ್ಟ. ಅಷ್ಟೇ ಗೈಸ್. ಸಾರಿ ಅಷ್ಟೇ ಗೈಸ್. ಇನ್ನು ಇದೇ ಗೈಸ್, ಇದೇ ಲಾಸ್ಟ್ ಐಟಮ್ ನಾನು ತೋರಿಸ್ಬೇಕಾಗಿದ್ದು ನಿಮಗೆ. ಅಷ್ಟೇ ಗೈಸ್, ಇನ್ನೇನು ತೊಗೊಂಡಿಲ್ಲ. ಇನ್ನ ಬಟ್ಟೆ ಅದು ಇದು ತಗೊಂಡಿದ್ದಾಳೆ. ಅದು ಬಟ್ಟೆ ಹಾಕ್ಕೊಂತೀನಲ್ಲ ಗೈಸ್, ಅವಾಗ ತೋರಿಸ್ತೀನಿ. ಯಾವಾಗಾರು ತೋರಿಸ್ತಾಳೆ. ಆ್ಯಕ್ಚುಲಿ ಪ್ರೀವಿಯಸ್ ವ್ಲಾಗ್ನಲ್ಲಿ ಒಂದು ಬಟ್ಟೆ ಹಾಕ್ಕೊಂಬಿಟ್ಟಿದ್ದಾಳೆ ಆಲ್ರೆಡಿ, ನೀವು ನೋಡಿರ್ತೀರಾ. ಸ್ಕಿನ್ ಕಲರ್ದು ಬೇಜ್. ಎಸ್. ಇವಾಗ ಈ ವ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ ಗೈಸ್. ಇವಾಗ ನಾನು ನೀಟಾಗಿ ಬ್ಯಾಗ್ ಒಳಗೆ ಒಂದು ಸತಿ ಇಟ್ಕೊತೀನಿ, ಇಟ್ಕೊಂಡು ಹಿಂಗೆ ಹಾಕ್ಕೊತೀನಿ. ಅದನ್ನ ನಮ್ಮಮ್ಮ ವೀಡಿಯೋ ತೆಗ್ದು ಲಾಸ್ಟಲ್ಲಿ ಒಂದು ವೀಡಿಯೋ ಹಾಕ್ತಾರೆ ಗೈಸ್, ಅಷ್ಟೇ ಗೈಸ್. ಒಂದೇ ಒಂದು ಥಿಂಗ್ ಮರ್ತೋಗಿದ್ದೆ ಗೈಸ್, ಈ ಪೌಚ್ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಇವಾಗ ನೋಡಿ ಗೈಸ್, ಇದು ಕ್ಲಿಪ್ ತೊಗೊಂಡಿದ್ದೆ ನಾನು. ನಂದು ಹಿಂಗೆ ಹಿಂಗೆ ಹಾಕೋತೀನಲ್ಲ ನಾನು, ಅದು ಇದ್ದೆ ನಾನು ಹಿಂಗೆ. ಆಮೇಲೆ ಇನ್ನೊಂದು ಇದು ತಗೊಂಡಿದ್ದೆ. ಆಮೇಲೆ ಇನ್ನೊಂದು ಇದು ತಗೊಂಡಿದ್ದೆ ಗೈಸ್. ಇದೇನೇ ಮೂರೂ ಮತ್ತೆ ಅದೇ ರಿಪೀಟ್. ಅಷ್ಟೇ ಗೈಸ್. ಓಕೆ ಗೈಸ್, ಇವಾಗ ಭವಿಷ್ಯ ಎಲ್ಲ ತೋರಿಸಿದ್ದಾಳೆ. ಆಲ್ರೆಡಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಓಕೆ, ಫ್ರಮ್ ಟುಮಾರೋ ಬ್ಯಾಕ್ ಟು ಕಾಲೇಜ್. ನಾಳೆಯಿಂದ ಭವಿಷ್ಯ ಬ್ಯುಸಿಯಾಗಿ ಹೋಗ್ಬಿಡ್ತಾಳೆ. ಸ್ವಲ್ಪ ಮಾರ್ನಿಂಗಿಂದ ಸಾಯಂಕಾಲದ ತನಕ ಇರೋದಿಲ್ಲ ಕಾಲೇಜ್ನಲ್ಲಿ. ಓದ್ಕೊಂಡು ಚೆನ್ನಾಗಿ ಬರಬೇಕು. ಓದೋದಿಲ್ಲ ಅಲ್ಲಿ, ಓದ್ಸಲ್ಲ. ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿ ಓದ್ಕೊ ಅಂತ. ಇವತ್ತಿನ ವ್ಲಾಗ್ ಇಷ್ಟಿತ್ತು ಗೈಸ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಭವಿಷ್ಯ ಏನೇನೋ ತೊಗೊಂಡಿರೋದು ಬರಲ್ಲ. ಹೋಪ್ ನಿಮಗೆ ಇಷ್ಟ ಆಗಿದೆ ಈ ವ್ಲಾಗ್ ಅಂತ ಅನ್ಕೋತೀನಿ. ಲೈಕ್, ಕಮೆಂಟ್, ಶೇರ್ ಎಲ್ಲ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಆ್ಯಂಡ್ ಮತ್ತೆ ಹೇಳು ಬಾಯ್ ಗೈಸ್. ತುಂಬ ದಿನದಿಂದ ಬಾಯ್ ಗೈಸ್ ಅಂತೆ. ತುಂಬ ದಿನದಿಂದ ಈ ವ್ಲಾಗ್ ಮಾಡಬೇಕು ಅಂತ ಹೊಂಚ್ಕೊಂಡು ಬರೆಯೋರಪ್ಪಂಗೆ ಗೈಸ್. ಥ್ಯಾಂಕ್ ಯು ಬರೆಯೋರಪ್ಪಂಗೆ. ನಮ್ಮ ಮಮ್ಮಿನೂ ಕೊಡ್ಸವ್ರೆ. ಏನಿಲ್ಲ, ಬೇಡ ಹೋಗು, ನನಗೆ ನೀನು ಥ್ಯಾಂಕ್ ಯು. ನಮ್ಮ ಮಮ್ಮಿ ಕೊಡ್ಸವ್ರೆ. ನಾನು ಏನೋ ಒಂದೊಂದು ಕೊಡ್ಸಿದ್ದೀನಿ, ನೀನೆಲ್ಲ ಅವರಪ್ಪನೇ ಕೊಡ್ಸಿರೋದು ಗೈಸ್. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್. ಬಾಯ್ ಬಾಯ್, ಟಾಟಾ.